ಬಿ ಸರೋಜಾದೇವಿ ಕನ್ನಡದ ನಂಬರ್ 1 ಶ್ರೀಮಂತ ನಟಿ. ಇವರ ಬಳಿಯಲ್ಲಿ ಇದ್ದಂತಹ ಆಸ್ತಿಯ ಮೌಲ್ಯ ಎಷ್ಟು ಗೊತ್ತಾ? ಬಿ ಸರೋಜಾದೇವಿ ಕನ್ನಡ ಚಿತ್ರರಂಗದ ಹೆಮ್ಮೆ. ಕನ್ನಡಿಗರಾಗಿ ಪರಭಾಷೆಯಲ್ಲೂ ಕೂಡ ಮಿಂಚಿದ ನಟಿ ಈಕೆ. 70ರ ದಶಕದಲ್ಲೇ ಸೂಪರ್ ಸ್ಟಾರ್ ಪಟ್ಟಕ್ಕೆ ಏರಿದಂತಹ ನಟಿ. ಸರೋಜಾದೇವಿ ಅವರಿಗೆ ಆರಂಭದಲ್ಲಿ ಸಿನಿಮಾದಲ್ಲಿ ನಟಿಸೋದಕ್ಕೆ ಇಷ್ಟ ಇರಲಿಲ್ಲ. ಆಗಿನ್ನೂ ಕೂಡ ಇವರಿಗೆ ಚಿಕ್ಕ ವಯಸ್ಸಿತ್ತು. ಸಿನಿಮಾ ಬಗ್ಗೆ ಅಷ್ಟೊಂದು ಜ್ಞಾನ ಕೂಡ ಇರಲಿಲ್ಲ. ಆದರೆ ಆ ಸಮಯದಲ್ಲಿ ಅವರ ಬೆನ್ನೆಲುಬಾಗಿ ನಿಂತಿದ್ದು ಅವರ ಅಮ್ಮ. ಮಗಳಿಗೆ ಸಿನಿಮಾದಲ್ಲಿ ಅವಕಾಶಗಳು ಹುಡುಕಿಕೊಂಡು ಬರ್ತಾ ಇತ್ತು. ಹೀಗಾಗಿ ಸರೋಜಾದೇವಿ ಅವರಿಗೆ ಸಿನಿಮಾದಲ್ಲಿ ನಟಿಸೋದಕ್ಕೆ ಪ್ರೋತ್ಸಾಹವನ್ನ ಕೂಡ ಕೊಡ್ತಾ ಇದ್ರು. ಅಂದು ಸಂಭಾವನೆ ಕಮ್ಮಿ ಸಿಕ್ಕರೂ ಕೂಡ ಅವರನ್ನ ಸಮಯೋಚಿತವಾಗಿ ಹೂಡಿಕೆ ಮಾಡಿದ್ರು. ದುಡಿದ ಹಣವನ್ನೆಲ್ಲ ಚಿನ್ನ ಅಥವಾ ಪ್ರಾಪರ್ಟಿಯ ಮೇಲೆ ಹಾಕ್ತಾರೆ. ಅದೇ ಈಗ ಕೋಟಿಗಳ ಲೆಕ್ಕದಲ್ಲಿ ಬೆಲೆ ಬಾಳ್ತಾ ಇದೆ. ಸರೋಜಾದೇವಿ ಅವರು ಇಂಡಸ್ಟ್ರಿಗೆ ಕಾಳಿದಾಸ ಅನ್ನುವಂತಹ ಸಿನಿಮಾದ ಮೂಲಕ ಪರಿಚಯವನ್ನ ಮಾಡಿಸಿದವರು ಹೊನ್ನಪ್ಪ ಭಾಗವತರ್. ಅವರ ಅಮ್ಮ ರುದ್ರಮ್ಮ ಅಷ್ಟೊತ್ತಿಗಾಗಲೇ ಮದ್ರಾಸ್ಗೆ ಕರೆದುಕೊಂಡು ಹೋಗಿರ್ತಾರೆ. ಹೇಗೋ ಅವರಿಗೆ MG ರಾಮಚಂದ್ರನ್ ಅವರ ಸಂಪರ್ಕ ಆಗತ್ತೆ. MG ರಾಮಚಂದ್ರನ್ ಅವರ ಸಿನಿಮಾದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಅವರು ಬೆಳೀತಾರೆ. ಬಿ ಸರೋಜಾದೇವಿ ಅವರ ಮುಂದೆ ಕನ್ನಡದ ಯಾವ ನಟನು ಕೂಡ ಇಲ್ಲ ಅಂತಲೇ ಹೇಳಬಹುದು. ಯಾಕೆಂದ್ರೆ ಅವರಿಗೆ ರಾಮನಗರ ಜಿಲ್ಲೆಯಲ್ಲಿ 70 ಎಕರೆ ಜಮೀನಿದೆ. 1 ಎಕರೆ ಇವತ್ತಿಗೆ ಕಮ್ಮಿ ಅಂದ್ರೂ ಕೂಡ 3 ಕೋಟಿ ಆಗುತ್ತೆ. ಸದಾಶಿವನಗರದಲ್ಲಿ ಭವ್ಯವಾದ ಬಂಗಲೆ ಇದೆ. ಮಲ್ಲೇಶ್ವರಂನಲ್ಲಿ ಭವ್ಯವಾದ ಮನೆ ಕೂಡ ಇದೆ. ನೆಲಮಂಗಲ ರಸ್ತೆಯಲ್ಲಿ ಇನ್ನಷ್ಟು ಆಸ್ತಿ ಇದೆ. ಚಿನ್ನವನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿದ್ರೂ ಕೂಡ ಖಾಲಿ ಆಗೋದಿಲ್ಲ. ಅದು ಯಾವ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಕಂಡವರ ಮಕ್ಕಳಿಗೆ ಚಿನ್ನವನ್ನ ಹಾಕಿ ಅವರು ಖುಷಿ ಪಡ್ತಾ ಇದ್ರಂತೆ. ಇನ್ನು ಹೆಚ್ಚು ಕಡಿಮೆ ಸರೋಜಾದೇವಿ ಅವರ ಬಳಿಯಲ್ಲಿ ಒಟ್ಟು ಆಸ್ತಿ ಇದ್ದದ್ದು ಅಂದಾಜನ್ನ ಹಾಕಲಾಗಿದೆ. ಅಲ್ಲದೆ ಅವರು ಶಿಸ್ತಿನ ನಟಿ ಕೂಡ ಹೌದು. ಸೀರೆ ಒಡವೆ ಬಿಟ್ರೆ ಬೇರೆ ಯಾವ ಆಸೆ ಕೂಡ ಇರಲಿಲ್ಲ ಅಂತಲೂ ಕೂಡ ಹೇಳಲಾಗತ್ತೆ. 500 ಕೋಟಿ ರೂಪಾಯಿ ಆಸ್ತಿ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗಬಹುದು. ಆದ್ರೆ ಅವರನ್ನ ಹತ್ತಿರದಿಂದ ನೋಡಿದವರಿಗೆ 500 ಕೋಟಿ ರೂಪಾಯಿ ಆಸ್ತಿ ಇತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇವರೊಬ್ಬರೇ ಇಷ್ಟೊಂದು ಆಸ್ತಿಯನ್ನ ಇಟ್ಟುಕೊಂಡಿರುವಂತದ್ದು. ಯಾರು ಕೂಡ ಇಷ್ಟೊಂದು ಆಸ್ತಿಯನ್ನ ಇಟ್ಟುಕೊಂಡಿರ್ಲಿಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಹೂಡಿಕೆಯನ್ನ ಮಾಡಿ ಇವತ್ತಿಗೆ ಅವರು ಶ್ರೀಮಂತರಾಗಿದ್ದಾರೆ. ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.